ಸೊ ಟೈಗರ್ ರೆಸ್ಟೋರೆಂಟ್ ನ ಮಾಲೀಕರು ನಮ್ಮೊಟ್ಟಿಗಿದ್ದಾರೆ ಮತೀನ್ ಅವರು. ಸೊ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಹೇಗನ್ಸ್ತದೆ ಸರ್ ಈ ತರ ಒಂದು ಕಾನ್ಸೆಪ್ಟ್? ಹೇಗನ್ಸ್ತು ನಿಮ್ಗೆ ಮಾಡ್ಲಿಕ್ಕೆ? ಹಾಯ್ ಹಲೋ ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ. ಇದು ಎಲ್ಲ ವಿಡಿಯೋ ಹೇಳ್ದಂಗೆ ಏನು ಅನ್ಸ್ತದೆ ಅಂದರೆ ಒಂದು ಖುಷಿ ಅಷ್ಟೇ. ಎಲ್ಲ ಜನಗಳು ಬರ್ತಾ ಇದ್ದಾರೆ, ಸಂತೋಷದಿಂದ ನೋಡ್ತಾ ಇದ್ದಾರೆ ಫ್ಲೈಟು. ಯಾರ್ಯಾರು ಆಸೆ ಆಗಿಲ್ಲ ಇವತ್ತು ಪೂರ್ತಿ ಆಸೆ ಪೂರ್ತಿ ಆಗೈತೆ. ನಮ್ಮ ಕಡೆಯಿಂದ ಎಲ್ಲರೂ ಬಂದು ಫ್ಲೈಟಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದೊಂದು ನಮ್ಮ ಒಂಥರ ಖುಷಿ ಒಂಥರ. ಡಿಫ್ರೆಂಟ್ ಕ್ರಿಯೇಟಿವ್ ಆಗಿ ಮಾಡಿದೀರಾ? ಏನು ಇನ್ಸ್ಪೈರ್ ಆಗಿದೆ ಸರ್ ನೀವು ಈ ತರ ಮಾಡ್ಲಿಕ್ಕೆ? ಸಮಥಿಂಗ್ ಕ್ರಿಯೇಟಿವ್ ಆಗಿ ಏನಾದ್ರು ಒಂದು ಹೊಸತನ? ಇಲ್ಲ, ಆ ಥರ ಏನಿಲ್ಲ. ಮುಂಚೆ ನೀವು ಇದೇ ಫೀಲ್ಡ್ ಅಲ್ಲಿ ಬಿಸ್ನೆಸ್ ದೊಡ್ಡ ಮಂದಿರೆಲ್ಲ ಫ್ಲೈಟ್ ಅಲ್ಲಿ ಹೋಗಿ ಊಟ ಮಾಡೋದು. ಹೌದು. ಮಿಡಲ್ ಕ್ಲಾಸ್ ಪೀಪಲ್ಗೆ ನೀವು ಯಾವ ತರ ಥಿಂಕ್ ಮಾಡಿದ್ರೆ? ಅಂದರೆ ಕ್ಲಾಸಿಗೆ ಮಿಡಿಲ್ ಕ್ಲಾಸು ಹೈ ಕ್ಲಾಸ್ ಗೊಲೋಸಾಗಸ ಏನಿಲ್ಲ, ಅದು ಏನು ಯೋಚನೆ ಮಾಡೋದು ನಾವು ಮಾಡಿಲ್ಲ. ಎಲ್ಲ ಬರಬೇಕು, ಎಲ್ಲ ಎಂಜಾಯ್ ಮಾಡಬೇಕು ಅಂತ ನಾನು ಆಸೆ ಇತ್ತು. ಅದೇ ಪೂರ್ತಿ ಆಗೈತಿ. ಇವತ್ತು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಸೌತ್ ಇಂಡಿಯಾದಲ್ಲಿ, ಇಡೀ ಭಾರತ ದೇಶದಲ್ಲಿ ಇವತ್ತು ಈ ಥರ ಬಂದೈತೆಲ್ಲ ಖುಷಿ ನನಗೆ. ಅದೊಂದು ನಮಗೆ ಒಂದು ಹೆಮ್ಮೆ. ನಾವೊಂದು ಇಂಡಿಯಾದಲ್ಲಿ ಒಂದು ಹೆಸರು ಮಾಡಿದ್ದೀವಿ, ಟೈಗರ್ ಏರೋ ರೆಸ್ಟೋರೆಂಟ್ ಅಂತ. ಅದೊಂದು ಖುಷಿ ಆಯಿತು ನಮಗೆ. ಎಷ್ಟು ಜನ ಇವಾಗ ಇದರಲ್ಲಿ ಒನ್ ಟೈಮ್ಗೆ ಎಷ್ಟು ಜನ ಬರ್ಬೋದು ಸರ್? ಎಷ್ಟು ಜನ ಲೈಕ್ ಹ್ಯಾವ್ ಅ ಸೀಟ್ಸ್ ಅಂಡ್ ಹ್ಯಾವ್ ಅ ಫುಡ್ ಆ ಥರ ಒಂದು? ಆ್ಯಕ್ಚುಲಿ 110 ಸೀಟ್ ಇದು. ನಾನು ಮುಂಚೆ ಹೇಳ್ದಂಗೆ 120 ಇತ್ತು. 20 ಅದು ಬಿಸ್ನೆಸ್ ಕ್ಲಾಸು, ಎಕನಾಮಿಕ್ ಕ್ಲಾಸ್ ಅಂತ ಮಾಡಿದೆ. ಅದು ಬೇಡ ಅಂತ ತೆಗ್ಸ್ಬಿಟ್ಟು ಟೋಟಲ್ ಬಿಸ್ನೆಸ್ ಕ್ಲಾಸ್ ಮಾಡಿದ್ದೀನಿ ನಾನು. 110 ಸೀಟ್ ಐತೆ ಈಗ. ಎಲ್ಲರೂ ಬರ್ಬೋದು, ಎಂಜಾಯ್ ಮಾಡ್ಬೋದು. ಅಟ್ ಎ ಟೈಮ್ 110 ಜನ ಕೂತ್ಕೊಬೋದು. ಬಟ್ ಈಗ ಬರ್ತಾ ಇರೋದು ಒಂದು ಫ್ಯಾಮಿಲಿ 2 ಜನ 3 ಜನ ಬರ್ತಾರೆ. ಸೀಟಿಂಗ್ 4 ಸೀಟಿಂಗ್ ಐತೆ. ಆ ಪ್ರಕಾರ ಆ ಥರ ಕೂತ್ಕೊಳ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಜನಗಳಿಗೆ, ಜನತೆಗೆ? ಈಗ ಹೊಸ, ಯಾಕಂದ್ರೆ ಈ ಒಂದು ಹೋಟೆಲ್ ಇಂಡಸ್ಟ್ರಿ ಡಿಫ್ರೆಂಟ್ ಕ್ರಿಯೇಟಿವ್ ಆಗಿರೋರಿಗೆ ಒಂದು ಎಲ್ಲಾ ಕಡೆನೂ ಅದು ಅಟ್ರಾಕ್ಟಿವ್ ಆಗಿ ಕಾಣತ್ತೆ. ಸೊ ಅದೇ ತರ ನೀವೇನೋ ಒಂದು ಕ್ರಿಯೇಟಿವ್ ಆಗ ಒಂದು ಮಾಡಿದೀರಾ. ಸೊ ಏನ್ ಹೇಳಿ? ಆಕ್ಚುಲಿ ಜರ್ನಿ ನನ್ನಿಂದ ಸ್ಟಾರ್ಟ್ ಆಯಿತು. ಯಾಕಂದ್ರೆ ನಾನು ಒಂದು ಅಪ್ಪ ಆಗಿ ನನ್ನ ಮಕ್ಕಳು ಕರ್ಕೊಂಡು ಹೋಗ್ತಾ ಇರ್ತೀವಿ. ನನಗೆ ಅದು ಗೊತ್ತು, ಆ ನೋವು, ಆ ದುಃಖ ನನಗೆ ಗೊತ್ತು. ಕರ್ಕೊಂಡು ಹೋಗಿ ಬೇರೆ ಕಡೆ ಒಂದು ಇದರಲ್ಲಿ ಇರಲಿ, ಒಂದು ಮಾಲ್ಗಳಲ್ಲಿ ಇರಲಿ, ಎಲ್ಲ ಖರ್ಚು ಜಾಸ್ತಿ ಆಗ್ತದೆ. ಇಲ್ಲೇನೋ ನೀವು ಬೇರೆ ಮಾಡ್ಬೇಕಾದ್ರೆ ಊಟ. ನೀವು ಮಕ್ಕಳು ಕರ್ಕೊಂಬನ್ನಿ, ಇಲ್ಲಿ ಎಂಜಾಯ್ ಮಾಡಿಸಿ. ನಿಮ್ಗೆ ಗಾರ್ಡನ್ ಐತೆ, ರೂಫ್ ಟಾಪ್ ಐತೆ, ಪ್ಲೇ ಏರಿಯಾ ಐತೆ, ಪ್ಲಸ್ ನೀವು ನೋಡೋಕ್ಕೆ ವಿಮಾನ ಐತೆ, ಪ್ಲೇನ್ ಐತೆ, ಏರೋಪ್ಲೇನ್ ಐತೆ. ಈಗ ಮಕ್ಕಳು ನಾವು ಮೇಡೆ ನೋಡ್ಬಿಟ್ಟು ನಾವು ಟಾಟಾ ಏರೋಪ್ಲೇನ್ ಅಂತೀವಿ. ಅದು ಟಾಟಾ ಮಾಡೋದಕ್ಕೆ ಬೇಕಾಗಿಲ್ಲ. ಬಂದಿದ್ರೆ ಇಲ್ಲಿ ಎಂಜಾಯ್ ಮಾಡಲಿ ಮಕ್ಕಳು. ಅದೊಂದು ಹೇಳೋದು ಬಯಸ್ತೀನಿ ನಾನು ಸರ್. ಸೊ ಇದು ಈ ಒಂದು ಮತೀನ್ ಆಗಿರ್ಬೋದು ಮತ್ತೆ ಮ್ಯಾನೇಜ್ಮೆಂಟ್ ಅವರೆಲ್ಲರ ಒಂದು ಅಭಿಪ್ರಾಯ ಆಗಿತ್ತು. ಏನಪ್ಪಾ ಅಂದ್ರೆ ಒಂದು ಮಿಡಲ್ ಕ್ಲಾಸು ಮತ್ತೆ ಒಂದು ಅಪ್ಪರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಲೋಯರ್ ಕ್ಲಾಸ್, ಎಲ್ಲ ಮಕ್ಳಿಗೂ ಫ್ಲೈಟ್ಸ್ ಅಲ್ಲಿ ಹೋಗ್ಬೇಕನ್ನೋ ಒಂದು ಆಸೆ ಇರುತ್ತೆ. ಸೊ ಆ ಆಸೆನ ಬಂದು ನೀವು ಇಲ್ಲಿ ಪೂರೈಸ್ಕೋಬಹುದು ಅಂತಾನೆ ಹೇಳ್ಬೋದು. ಈ ಒಂದು ರೆಸ್ಟೋರೆಂಟ್ಗೆ ಬರ್ಬೋದು. ಸೊ ಗುಣಮಟ್ಟ ಮತ್ತು ಒಳ್ಳೆ ಸ್ವಾದಿಷ್ಟಕರವಾದಂತ ಆಹಾರ, ಅಫೋರ್ಡಬಲ್ ಪ್ರೈಸಸ್ ಅಲ್ಲಿ ನೀವು ಇಲ್ಲಿ ಬಂದು ವೀಕೆಂಡ್ಸ್ ಅಲ್ಲಿ ಆಗಿರ್ಬೋದು, ವೀಕ್ ಡೇಸ್ ಅಲ್ಲಿ ಆಗಿರ್ಬೋದು, ಸೊ ಮಕ್ಳಿಗೆ ಎಲ್ಲರೂ ಬಂದು ಈ ಒಂದು ರೆಸ್ಟೋರೆಂಟ್ಗೆ ಟ್ರೈ ಮಾಡಿ ಮತ್ತೆ ನಿಮ್ಮ ಒಂದು ಅಭಿಪ್ರಾಯ ಕೂಡ ಹಂಚ್ಕೋಬಹುದು ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂಚಿಕೆ. ಮತ್ತೊಂದು ವಿಶೇಷ ಸಂಚಿಕೆ